ಓಕೆ 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 ಪ್ಲೀಸ್ ಕಿರವಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕಿಸನ್ ಧರ್ಮವನ್ನು ಕಾಪಾಡಿಕೊಂಡು ಪುಣ್ಯಭೂಮಿಯಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ, ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ, ನಮ್ಮೆಲ್ಲರ ಮನೆ ದೇವರು ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ವರ್ಷಗಳ ಹಿಂದಿನ ಆ ಒಂದು ಸೌಜನ್ಯ ಹತ್ಯೆಯ ಆರೋಪಿಗಳು ಇವತ್ತಿನ ತನಕ ಯಾರು ಅಂತ ಸಮಾಜಕ್ಕೆ ಗೊತ್ತಾಗದಿರ್ತಕ್ಕಂಥ ದಿನದಲ್ಲಿ ಆ ತಾಯಿ ಇವತ್ತು ಬಂದು ನಾವೆಲ್ಲರ ಹಿಂದೂ ಸಮಾಜದ ಪರವಾಗಿ ನಾವೆಲ್ಲರೂ ಬಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಗೊಂದಲಕ್ಕೆ ಕಾರಣ ಆಗಿರ್ತಕ್ಕಂಥ ಇವತ್ತು ಯಾರು ಆ ಕಾರಣೀಭೂತರಾಗಿರ್ತಕ್ಕಂಥ ಸೌಜನ್ಯನ ಅತ್ಯಾಚಾರ ಹತ್ಯೆ ಮಾಡಿರ್ತಕ್ಕಂಥ ಆರೋಪಿ ಯಾರಿದ್ದಾರೆ ಅವರನ್ನ ಉಗ್ರವಾಗಿ ಅತ್ಯಂತ ಶೀಘ್ರದಲ್ಲಿ ಕಠಿಣ ಶಿಕ್ಷೆಯನ್ನ ಭಗವಂತನೇ ವಿಧಿಸುವುದರ ಮುಖಾಂತರ ನಮ್ಮೆಲ್ಲರಿಗೆ ನೆಮ್ಮದಿಯನ್ನ ಕೊಡಬೇಕು. ಆ ಸೌಜನ್ಯಗಳ ಆತ್ಮಕ್ಕೆ ಶಾಂತಿಯನ್ನ ದೊರಕಬೇಕು. ನಮ್ಮ ಮಠ ಮಂದಿರಗಳ ಮೇಲೆ ಆಗ್ತಾ ಇರತಕ್ಕಂಥ ಏನು ಇವತ್ತು ಅಪಚಾರಗಳಿದೆ ಅದೆಲ್ಲವೂ ನಿಂತು ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನೆಮ್ಮದಿಯ ಬದುಕನ್ನು ಕಲ್ಪಿಸಬೇಕು ಅಂತ ನಮ್ಮೆಲ್ಲರಲ್ಲಿ ನಾವು ಭಗವಂತನ ಹತ್ರ ಇವತ್ತು ಪ್ರಾರ್ಥನೆಯನ್ನ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಯಾವುದೇ ಗೊಂದಲಗಳಾಗದ ರೀತಿಯಲ್ಲಿ ಭಗವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮೆಲ್ಲರಿಗೆ ನೆಮ್ಮದಿಯಿಂದ ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಸೈಡ್ ಸೈಡ್ ಬಲ್ಲಿ ಬುಕ್ಕ ಬುಕ್ಕ ಮಾಡಲಿ ಚೂರು ಫಿರ ಬಲ್ಲೆನ ಮಲಿಕ್ ಇಂಚ್ ಬಂದು ಇಂಚ್ ಎದುರು ಬಂದು ಮಲಿಕ್ ಉದಯ್ ತಿರ್ತು ಮಾತರೆ ಗೊತ್ತಿತ್ತಲೇಕ ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರುತ್ತದೆ. ಆ ದುರ್ಮರಣಕ್ಕೂ ನಮ್ಮ ಮೂವರಿಗೂ ಯಾವುದೇ ಸಂಬಂಧ ಇಲ್ಲಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ. ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡಿಕೊಂಡಿದ್ದಾರೆ ಕೆಲವರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ದೇವರ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ನಾವು ತಪ್ಪು ಮಾಡಲಿಲ್ಲ. ತಪ್ಪು ನಮ್ಮ ಬಗ್ಗೆ ಹೇಳುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಏನಾರ ಇತ್ತನಕ್ಕೆ ನೋಡಿ ಅರೆ ಬಲ್ಲ